ಕಾರಿನಲ್ಲಿ ತುಂಬಾ ಸಮಯದವರೆಗೆ ಇಟ್ಟಂತಹ ನೀರನ್ನ ಕುಡಿಯೋದು ಒಳ್ಳೆಯದಾ ಅಥವಾ ಒಳ್ಳೆಯದಲ್ವಾ? ಕಾರ್ ಇರುವವರು ಪ್ರಯಾಣದ ವೇಳೆ ಬಾಯಾರಿಕೆ ಆದಾಗ ಅಲ್ಲಿಯೇ ಇರುವ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಇಟ್ಟ ನೀರನ್ನು ಕುಡಿಯುತ್ತಾರೆ. ಕೆಲವರಿಗೆ ಅದು ಎಷ್ಟು ದಿನದ ಹಿಂದೆ ಇಟ್ಟಿದ್ದೆ ಎಂಬುದು ಕೂಡ ನೆನಪಿರೋದಿಲ್ಲ. ನೀರಿನಲ್ಲಿ ಏನಿದೆ, ಯಾವುದಾದ್ರೇನು ಆಹಾರದಂತೆ ನೀರು ಹಳಸುತ್ತದೆಯೇ ಎಂಬ ಪ್ರಶ್ನೆ ಇರಬಹುದು. ಇದು ಅಂತಹ ದೊಡ್ಡ ವಿಷಯವಲ್ಲ ಅಂತ ಅನ್ನಿಸಲೂಬಹುದು. ಆದರೆ ನೀವು ಅಸಡ್ಡೆ ಮಾಡಿದ ಈ ಅಭ್ಯಾಸವನ್ನ ಮುಂದುವರಿಸಿದ್ರೆ ನಿಮ್ಮ ಆರೋಗ್ಯಕ್ಕೆ ಅಪಾಯ ತಪ್ಪಿದ್ದಲ್ಲ. ಹಾಗಾದ್ರೆ ಕಾರಿನಲ್ಲಿ ಇಟ್ಟಂತಹ ಹಳೆಯ ಬಾಟಲಿಗಳಲ್ಲಿನ ನೀರು ಕುಡಿಯಲು ಯೋಗ್ಯವಲ್ಲ ಎನ್ನಲು ಕಾರಣವೇನು? ಇದರಿಂದ ಆರೋಗ್ಯಕ್ಕೆ ಏನು ತೊಂದರೆಯಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಲು ಆಹಾರ ಎಷ್ಟು ಮುಖ್ಯವೋ ಅಷ್ಟೇ ಕುಡಿಯುವ ನೀರು ಕೂಡ ಅಗತ್ಯವಾಗಿರುತ್ತದೆ. ಅದರಲ್ಲಿ ವಿಶೇಷವಾಗಿ ಈ ಬೇಸಿಗೆಯ ಬಿಸಿ ವಾತಾವರಣದಲ್ಲಿ ಎಷ್ಟು ನೀರು ಕುಡಿದರೂ ಕೂಡ ಸಾಲೋದಿಲ್ಲ. ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ನೀರು ಸಿಗದಿದ್ದಾಗಲೇ ಆರೋಗ್ಯ ಸಮಸ್ಯೆಗಳು ಕಂಡುಬರುತ್ತವೆ. ಸಾಮಾನ್ಯವಾಗಿ ಹಲವರು ಪ್ರಯಾಣದ ಸಮಯದಲ್ಲಿ ಅಥವಾ ಇತರ ಕಾರ್ಯನಿರತ ದಿನಗಳಲ್ಲಿ ನೀರು ಕುಡಿಯುವುದನ್ನು ಆಗಾಗ ಮರೀತಾರೆ. ಆದರೆ ಅದು ಒಳ್ಳೆಯ ಅಭ್ಯಾಸವಲ್ಲ. ಅದರಲ್ಲಿಯೂ ಕಾರು ಇರುವವರು ಪ್ರಯಾಣದ ವೇಳೆ ಬಾಯಾರಿಕೆ ಆದಾಗ ಅಲ್ಲಿಯೇ ಇರುವ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಇಟ್ಟ ನೀರನ್ನು ಕುಡಿತಾರೆ. ಕೆಲವರಿಗೆ ಅದು ಎಷ್ಟು ದಿನದ ಹಿಂದೆ ಇಟ್ಟಿದೆ ಎಂಬುದು ಕೂಡ ನೆನಪಿರೋದಿಲ್ಲ. ನೀರಿನಲ್ಲಿ ಏನಿದೆ, ಯಾವುದಾದ್ರೇನು ಆಹಾರದಂತೆ ನೀರು ಹಳಸುತ್ತದೆ ಎಂಬ ಪ್ರಶ್ನೆ ಬರಬಹುದು. ಇದು ಅಂತಹ ದೊಡ್ಡ ವಿಷಯವಲ್ಲ ಎಂದನಿಸಲೂಬಹುದು. ಆದರೆ ನೀವು ಅಸಡ್ಡೆ ಮಾಡಿದ ಈ ಅಭ್ಯಾಸವನ್ನು ಮುಂದುವರಿಸಿದ್ರೆ ನಿಮ್ಮ ಆರೋಗ್ಯಕ್ಕೆ ಅಪಾಯ ತಪ್ಪಿದ್ದಲ್ಲ. ಹಾಗಾದ್ರೆ ಕಾರಿನಲ್ಲಿ ಇಟ್ಟಂತಹ ಹಳೆಯ ಬಾಟಲಿಗಳಲ್ಲಿನ ನೀರು ಕುಡಿಯಲು ಯೋಗ್ಯವಲ್ಲ ಎನ್ನಲು ಕಾರಣವೇನು? ಇದರಿಂದ ಆರೋಗ್ಯಕ್ಕೆ ಏನು ತೊಂದರೆಯಾಗುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ. ಕಾರಿನಲ್ಲಿ ತುಂಬಾ ಸಮಯದವರೆಗೆ ಇಟ್ಟಂತಹ ನೀರು ಕುಡಿಯೋದು ಒಳ್ಳೆಯದಲ್ಲ. ಯಾಕೆ? ಸಾಮಾನ್ಯವಾಗಿ ಕಾರಿನಲ್ಲಿ ನೀರನ್ನ ಇಟ್ಟ ಜಾಗದಿಂದ ಅವುಗಳನ್ನು 24 ಗಂಟೆಗಳ ನಂತರ ಕುಡಿಯಬಾರದು ಎಂದು ತಜ್ಞರು ಹೇಳುತ್ತಾರೆ. ಅದರಲ್ಲಿಯೂ ಬೇಸಿಗೆಯ ಸಮಯದಲ್ಲಿ ಇಂತಹ ತಪ್ಪುಗಳನ್ನು ಮಾಡಲೇಬಾರದು. ವಾತಾವರಣದಲ್ಲಿ ಬಿಸಿ ಹೆಚ್ಚಾಗಿರುವುದರಿಂದ ನೀವು ಕಾರಿನಲ್ಲಿ ಪ್ಲಾಸ್ಟಿಕ್ ಬಾಟಲಿಯನ್ನು ತುಂಬಾ ದಿನಗಳವರೆಗೆ ಇಡುವುದರಿಂದ ರಾಸಾಯನಿಕಗಳು ಆ ನೀರಿಗೆ ಸೇರಬಹುದು. ಇದರಿಂದ ಆ ನೀರು ಕಲುಷಿತಗೊಳ್ಳುವುದರಿಂದ ಅದನ್ನು ಬಾಯಾರಿಕೆಯಾದಾಗ ಕುಡಿಯುವುದು ನಮ್ಮ ಆರೋಗ್ಯಕ್ಕೆ ಹಾನಿ ಮಾಡಬಹುದು. ವಿಶೇಷವಾಗಿ ಹಳೆಯ ಪ್ಲಾಸ್ಟಿಕ್ ಬಾಟಲಿಗಳು ಹೆಚ್ಚಿನ ತಾಪಮಾನದಲ್ಲಿ ಥಾಲೇಟ್ಗಳು ಮತ್ತು ಬಿಸ್ಫೆನಾಲ್ ಎ ಅರ್ಥಾತ್ BPA ನಂತಹ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ತಜ್ಞರು ಕಾರಿನಲ್ಲಿ ತುಂಬಾ ಸಮಯಗಳವರೆಗೆ ಪ್ಲಾಸ್ಟಿಕ್ ಬಾಟಲಿಗಳಲ್ಲಿ ಇಟ್ಟಂತಹ ನೀರನ್ನು ಕುಡಿಬೇಡಿ ಎನ್ನುತ್ತಾರೆ. ಪ್ಲಾಸ್ಟಿಕ್ ಬಾಟಲಿ ಹಳೆಯದಾಗಲಿ ಅಥವಾ ಹೊಸದಾಗಲಿ ನೀರನ್ನು ದೀರ್ಘಕಾಲದವರೆಗೆ ಸಂಗ್ರಹಿಸುವುದು ಸುರಕ್ಷಿತವಲ್ಲ ಎಂದು ಅಧ್ಯಯನಗಳು ಸಾಬೀತುಪಡಿಸಿವೆ. ಈ ರಾಸಾಯನಿಕಗಳು ದೇಹದಲ್ಲಿನ ಹಾರ್ಮೋನುಗಳ ಸಮತೋಲನವನ್ನು ಅಡ್ಡಿಪಡಿಸುತ್ತವೆ. ಫ್ಲೋರಿಡಾ ವಿಶ್ವವಿದ್ಯಾನಿಲಯದ ಇನ್ಸ್ಟಿಟ್ಯೂಟ್ ಆಫ್ ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಸೈನ್ಸಸ್ ಅರ್ಥಾತ್ UFIFAS ನಡೆಸಿದ ಅಧ್ಯಯನವು ಪ್ಲಾಸ್ಟಿಕ್ ನೀರಿನ ಬಾಟಲಿಗಳನ್ನು ಬಿಸಿಯಾಗುವ ಜಾಗದಲ್ಲಿ ಇಡುವುದರಿಂದ ಆಂಟಿಮನಿ ಮತ್ತು ಬಿಸ್ಫೆನಾಲ್ ಎ BPA ನಂತಹ ರಾಸಾಯನಿಕಗಳು ನೀರಿಗೆ ಸೇರುತ್ತದೆ ಎಂಬುದನ್ನು ಕಂಡುಹಿಡಿದಿದೆ. ಈ ಅಧ್ಯಯನಕ್ಕಾಗಿ ಅವರು 158 ಸೆಲ್ಸಿಯಸ್ ಜೊತೆಗೆ 70 ಸೆಲ್ಸಿಯಸ್ ತಾಪಮಾನದಲ್ಲಿ 4 ವಾರಗಳವರೆಗೆ ಸಂಗ್ರಹಿಸಿದ 16 ಬ್ರ್ಯಾಂಡ್ಗಳ ಬಾಟಲಿಗಳನ್ನು ನೀರನ್ನು ಬಳಸಿಕೊಂಡಿದ್ದು ರಾಸಾಯನಿಕಗಳ ಪ್ರಮಾಣವು ಹೆಚ್ಚಾಗುತ್ತದೆ ಎಂದು ಅಧ್ಯಯನವು ಕಂಡುಹಿಡಿದಿದೆ. ಟೆಕ್ಸಾಸ್ ವಿಶ್ವವಿದ್ಯಾಲಯದ ಟೈಲರ್ನಲ್ಲಿ ನಡೆಸಿದ ಮತ್ತೊಂದು ಅಧ್ಯಯನವು ಬಿಸಿ ವಾತಾವರಣದಲ್ಲಿ 1 ಅಥವಾ 2 ದಿನಗಳವರೆಗೆ ಕಾರಿನಲ್ಲಿಟ್ಟಂತಹ ನೀರನ್ನು ಕುಡಿಯುವುದರಿಂದ ಹೆಚ್ಚಿನ ಅಪಾಯವಿದೆ ಎಂದು ದೃಢಪಡಿಸಿದೆ. ಈ ಅಪಾಯಗಳನ್ನು ತಪ್ಪಿಸಲು ಪ್ಲಾಸ್ಟಿಕ್ ಬಾಟಲಿ ನೀರನ್ನು ಬಿಸಿಯಾದ ವಾತಾವರಣದಲ್ಲಿ ದೀರ್ಘಕಾಲದವರೆಗೆ ಇಡಬಾರದು ಎಂಬುದನ್ನು ಅಧ್ಯಯನಗಳಿಂದ ಸ್ಪಷ್ಟವಾಗಿದೆ. ಈ ರೀತಿಯ ಅಭ್ಯಾಸವು ಜೀರ್ಣಕಾರಿ ಸಮಸ್ಯೆಗಳು, ಉಸಿರಾಟದ ತೊಂದರೆಗಳು, ಅಸ್ವಸ್ಥತೆಗಳು ಮತ್ತು ಕ್ಯಾನ್ಸರ್ ಅಪಾಯ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂದು ತಜ್ಞರು ಎಚ್ಚರಿಸಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.